ನಮಸ್ಕಾರ. ಜೈ ವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಬಂದು 24/12/2025 ಬುಧವಾರ 11:45 ಇವತ್ತು ಪಂಚಮಿ ಪ್ರಾರಂಭವಾಗುತ್ತೆ. ಮತ್ತು 25/12/2025 ಗುರುವಾರ ಬೆಳಗ್ಗೆ 11:25 ಪಂಚಮಿ ತಿಥಿ ಇರುತ್ತೆ. ಹಾಗಾದರೆ ಈ ಪಂಚಮಿಯಲ್ಲಿ ಮಾಡಬೇಕಾದ ಪರಿಹಾರ ಮತ್ತು ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಪರಿಹಾರ ಮತ್ತು ಮಂತ್ರದಿಂದ ನಿಮಗೆ ಕೈಗೂಡದ ಕೆಲಸಗಳು ತಕ್ಷಣವೇ ರಿಸಲ್ಟು ನಿಮಗೆ ಕೊಡುತ್ತೆ. ಅಷ್ಟು ಶಕ್ತಿಶಾಲಿ ಪರಿಹಾರ ಇದು. ಕಾರ್ಯಸಿದ್ಧಿ ಪರಿಹಾರ ಅಂತಲೂ ಹೇಳಲಾಗುತ್ತೆ. ಹಾಗಾದರೆ ಆ ಪರಿಹಾರ ಯಾವುದು ಅಂದರೆ, ಪಂಚಮಿ ಇವತ್ತು 11:45 ಪ್ರಾರಂಭ ಆಗೋದ್ರಿಂದ ನೀವು ಇವತ್ತು ಸಂಜೆ 6 ಗಂಟೆ ಮೇಲೆ ಈ ಪರಿಹಾರ ಮಾಡಿ, ಅಥವಾ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪರಿಹಾರವನ್ನು ಮಾಡಿ. ಈ ಎರಡೂ ಸಮಯ ಸಾಧ್ಯ ಇಲ್ಲ ಅಂದರೂ ಸಹ ಪಂಚಮಿ ಮುಗಿಯೋದ್ರೊಳಗೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು. ಏನು ಪರಿಹಾರ ಅನ್ನೋದಾದರೆ, ನೀವು ಯಾವಾಗಲೂ ನೀವು ಪೂಜೆ ಮಾಡೋ ರೀತಿ ಎಲ್ಲವನ್ನು ಮಾಡಿ, ತಾಯಿಗೆ ಅಲಂಕಾರ ಮಾಡೋದಾಗಲಿ ಪೂಜೆ ಆಗಲಿ ಎಲ್ಲವನ್ನು ಸಹ ಮಾಡಿ. ದೀಪವನ್ನು ಹೇಗೆ ಇಡಬೇಕು ಅನ್ನೋದಾದರೆ, ತಾಯಿಯ ಮುಂದೆ ಒಂದು ತಟ್ಟೆಯನ್ನು ಇಡಿ. ಆ ತಟ್ಟೆಯ ಮೇಲೆ ಕಲ್ಲುಪ್ಪನ್ನು ಹಾಕಬೇಕು. ಆ ಕಲ್ಲುಪ್ಪಿನ ಮೇಲೆ ಒಂದು ದೀಪವನ್ನು ಇಡಬೇಕು. ನೀವು ಯಾವ ದೀಪ ಇದೆಯೋ ಆ ದೀಪವನ್ನೇ ಇಡಿ. ಆ ದೀಪಕ್ಕೆ 4 ಬತ್ತಿಗಳನ್ನು ಹಾಕಬೇಕಾಗುತ್ತೆ. ಆ ಬತ್ತಿ ಹೇಗೆ ಅಂದರೆ, 4 ದಿಕ್ಕುಗಳಿಗೆ ಒಂದೊಂದಾಗಿ ನೀವು 4 ಬತ್ತಿಗಳನ್ನು ಹಾಕಬೇಕು. ನಿಮಗೆ ಸಾಧ್ಯವಾದರೆ ತುಪ್ಪ ಹಾಕಿ ದೀಪ ಹಚ್ಬೋದು. ಇಲ್ಲ ನೀವು ಯಾವ ಎಣ್ಣೆ ಅಂದರೆ ದೇವರಿಗೆ ಯೂಸ್ ಮಾಡೋ ದೀಪದ ಎಣ್ಣೆಯನ್ನು ಹಾಕಿ ನೀವು ಆ 4 ದಿಕ್ಕಿನ ಕಡೆಯೂ ನೀವು ದೀಪನ ಹಚ್ಚಬೇಕಾಗುತ್ತೆ. ಈ ರೀತಿ 4 ದಿಕ್ಕುಗಳನ್ನು ಕಡೆಗೆ ಇಟ್ಟು ನೀವು ಹಚ್ಚೋದು ತುಂಬಾ ವಿಶೇಷವಾದ ದೀಪವಾಗಿರುತ್ತೆ. ಮತ್ತು ವಾರಾಹಿ ತಾಯಿಯ ಮುಂದೆ ಈ ರೀತಿ ದೀಪ ಹಚ್ಚುವುದು ಧನ ಮತ್ತು ಸಂಪತ್ತನ್ನು ಸೆಳೆಯುತ್ತೆ. ಕಾರ್ಯಗಳು ಸಿದ್ಧಿಯಾಗುತ್ತೆ. ಯಾವ ವಿಷಯವನ್ನು ಕೇಳ್ತೀರೋ ಅದು ಒಂದೇ ಸಾರಿಗೆ ನಿಮಗೆ ಕಾರ್ಯಸಿದ್ಧಿಯನ್ನು ತಂದುಕೊಡುತ್ತೆ. ಆದ್ದರಿಂದ ಈ ರೀತಿ ದೀಪವನ್ನು ಹಚ್ಚಿ 1 ಗಂಟೆಗಳ ಕಾಲ ಈ ದೀಪ ತಾಯಿಯ ಮುಂದೆ ಉರಿಬೇಕಾಗುತ್ತೆ. ಹೀಗೆ ದೀಪವನ್ನು ಹಚ್ಚಿ ನಾನು ನಿಮಗೆ ಈಗ ತಿಳಿಸುವ ಮಂತ್ರವನ್ನು ನೀವು ತಾಯಿಯ ಮುಂದೆ ಹೇಳಬೇಕಾಗುತ್ತೆ. ಅಂದರೆ ಆ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಹೇಳಬೇಕು. ಇದು ವಾರಾಹಿ ತಾಯಿಯ ಕಾರ್ಯಸಿದ್ಧಿ ಮಂತ್ರ, ಅಂದರೆ ಬೀಜ ಮಂತ್ರವಾಗಿರುತ್ತೆ. ತುಂಬಾ ಪವರ್ಫುಲ್ ಆದ ಮಂತ್ರ ಇದು. ಈ ಮಂತ್ರವನ್ನು ನೀವು 11 ಸಾರಿ ಹೇಳಿದ್ರೆ ಸಾಕು. ಆ ಮಂತ್ರ ಯಾವುದು ಅನ್ನೋದಾದರೆ ನೋಡಿ ಹೇಳ್ತೀನಿ. ಓಂ ಶ್ರೀಂ ಹ್ರೀಂ ಮಮ ದಾರಿದ್ರ್ಯ ಧ್ವಂಸಯ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಓಂ ಶ್ರೀಂ ಹ್ರೀಂ ಮಮ ದಾರಿದ್ರ್ಯ ಧ್ವಂಸಯ ಅಂತ 11 ಸಾರಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ನೀವು ಪಂಚಮಿ ಮುಗಿಯೋದ್ರೊಳಗನೆ ಯಾವಾಗ ನಿಮಗೆ ಸಾಧ್ಯವೋ ಆಗ ಮಾಡಿ. ಈ ರೀತಿಯಾಗಿ ಯಾರು ದೀಪ ಹಚ್ಚಿ ಈ ಮಂತ್ರವನ್ನು 11 ಸಾರಿ ಯಾರು ಹೇಳ್ತಾರೋ, 11 ದಿನ ಮಾಡ್ತಾರೋ ಅವರಿಗೆ ಎಂತಹ ವಿಷಯ ಆದರೂ ಸರಿ ಸಿದ್ಧಿ ಆಗುತ್ತೆ ಅಂತ ಹೇಳಲಾಗಿದೆ. ಆದ್ದರಿಂದ ಪಂಚಮಿಯಲ್ಲಿ ಮಾಡಿ. ಈ ದಿನ ನಾನು ಮಾಡಿ ಇದು ನನಗೆ ಸಕ್ಸಸ್ ಆಗಿಲ್ಲ ಅನ್ನೋರು 11 ದಿನ 11 ಸಾರಿ ಈ ಮಂತ್ರವನ್ನು ಹೇಳಿ ಮಾಡೋದ್ರಿಂದ ಎಂತಹ ಕೆಲಸ ಆದರೂ ಸಹ ಆಗುತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ವಿಶೇಷ. ಆದಷ್ಟು ಬೆಳಗಿನ ಹೊತ್ತಲ್ಲಿ ಮಾಡೋಕ್ಕೆ ಪ್ರಯತ್ನ ಬೀಳಿ. ಯಾರು ಈ 11 ದಿವಸ ಮಾಡ್ತಿರಲ್ಲ ಅವರಿಗೆ. ಮತ್ತು ಈ ಇಟ್ಟಂಥ ಉಪ್ಪನ್ನು ಏನು ಮಾಡಬೇಕು ಅನ್ನೋದಾದರೆ, ಆ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಶಿಂಕಲ್ಲಿ ಚೆಲ್ಬಿಡಿ. 11 ದಿವಸ ಮಾಡೋರು ಆಗಿದ್ದರೆ ಪ್ರತಿದಿನ ಆ ಉಪ್ಪನ್ನು ನೀವು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ನಾನು ತಿಳಿಸಿದ ಹಾಗೆ ನೀರಲ್ಲಿ ಕರಗಿಸಿ ಶಿಂಕಲ್ಲಿ ಚೆಲ್ಬಿಡಿ. ಮತ್ತು ಈ ದೀಪಾರಾಧನೆ ಪೂಜೆಯನ್ನು ಮಾಡೋಕ್ಕೆ ಶುದ್ಧಬದ್ಧವಾಗಿಯೇ ಮಾಡಬೇಕಾಗುತ್ತೆ. ನಾನ್ ವೆಜ್ ತಿನ್ನಂಗಿಲ್ಲ ಮತ್ತು ಪೀರಿಯಡ್ಸ್ ಟೈಮಲ್ಲಿ ಮಾಡೋಂಗಿಲ್ಲ. ಶುದ್ಧವಾಗಿಯೇ ಮಾಡಬೇಕಾಗುತ್ತೆ. ನಂಬಿಕೆಯಿಂದ ಮಾಡಿ. ಇವತ್ತು ಪಂಚಮಿನೂ ಆದ್ದರಿಂದ ತಾಯಿಯ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತೆ. ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ಸಿರಿ ಸಂಪತ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ತಾಯಿಯ ಅನುಗ್ರಹದಿಂದ ಎಲ್ಲವೂ ಸಹ ಸಾಧ್ಯ ಅಂತ ಹೇಳ್ತಾ, ಜೈ ವಾರಾಹಿ, ಶ್ರೀ ಮಾತ್ರೇ ನಮಃ.